ಶೀರ್ಷಿಕೆ ಅವನ ನೆನಪಿನ ಕಹಾನಿ. ಅಂಜಲಿ ಅದ ಬಳಿ ಕುಳಿತುಕೊಂಡಾಗ ದಾಟು ಮರದಿಂದ ಪವಿತ್ರವಾದ ಶಬ್ದದಂತೆ ಒಂದು ಶಾಂತ ಸಂಗೀತದ ಹಾಗೆ ಧ್ವನಿ ಹರಿದು ಬರುತ್ತದೆ. ಗಾಳಿ ತೊಳೆಯುವ ಲಯದ ಮಧ್ಯೆ ಮರ ಮಾತನಾಡಲು ಪ್ರಾರಂಭಿಸುತ್ತದೆ. ಅಂಜಲಿ, ನಿನ್ನ ಹೃದಯ ನನ್ನ ಧ್ವನಿಗೆ ದಾರಿ ತೆರೆದಿದೆ. ಈಗ ನಾನು ಹೇಳುವೆ ನನ್ನ ಕಥೆ. ನಾನು ಹುಟ್ಟಿದ್ದು ಸುಮಾರು 300 ವರ್ಷಗಳ ಹಿಂದೆ. ಈ ಹಳ್ಳಿಯ ಜನರು ಹಸು ಜಾನುವಾರುಗಳನ್ನು ಹುಲ್ಲು ಮೇಯಲು ಬಿಡುತ್ತಿದ್ದ ಸಮಯ. ಆ ಸಮಯದಲ್ಲಿ ನಾನು ಕೇವಲ ಒಂದು ಚಿಕ್ಕ ತೋಂಟು, ಒಂದು ಬೀಜದಿಂದ ಉಡಿದ ಚಿಗುರು. ಒಣಗಿದ ಮಣ್ಣಲ್ಲಿ ನೀರಿಲ್ಲದೆ ಮೊಳಕೆಯಾಗಿ ಹೊರಬಂದೆ. ಆದರೆ ಒಂದು ದಿನ ಒಂದೇ ಒಂದು ಹನಿ ಮಳೆಯ ಹಿತಕಂಪನ ನನ್ನ ಜೀವಕ್ಕೆ ಸಿಂಚನ ನೀಡಿತು. ಅಂಜಲಿ ಮರದ ಬುಡದಲ್ಲಿ ತಬ್ಬಿಕೊಂಡಂತೆ ಕುಳಿತಿದ್ದಾಳೆ. ಕಣ್ಣುಗಳು ಕಬ್ಬಿಣದಂತೆ ಬಿಟ್ಟಿವೆ. ನಾನು ಬೆಳೆದಂತೆ ನನ್ನ ಎಡಭಾಗದಲ್ಲಿ ಹಕ್ಕಿಗಳು ಮಿನುಗಿದವು, ಬಲಭಾಗದಲ್ಲಿ ಮಕ್ಕಳು ಆಟವಾಡಿದವು. ಯಾರೋ ಒಬ್ಬ ಅಜ್ಜ ಪ್ರತಿದಿನ ಸಂಜೆ ಬಂದು ನನ್ನ ಕೆಳಗೆ ಕುಳಿತು ರಾಮಾಯಣ ಓದುತ್ತಿದ್ದರು. ಅವರ ಧ್ವನಿ ನನ್ನ ಎಲೆಗಳ ಮೂಲಕ ಹರಿದು ನನ್ನ ಶಾಖೆಗಳವರೆಗೆ ತಲುಪಿದವು. ಒಂದು ದಿನ ನಾನು ಗಿಡವಲ್ಲ, ಮನೆಯೊಂದು ಎಂದು ನನಗೆ ತಾನಾಗಿಯೇ ಭಾಸವಾಯಿತು. ಆವಾಹನೆಯೊಂದು ನನ್ನ ಮೆಕಳೆ ಬಂದಿದೆ. ಬಿಸಿಲು, ಗಾಳಿ, ಮಳೆ, ಹರಿಪಟಗಳು ಎಲ್ಲವೂ ನನ್ನೊಳಗೆ ವಾಸಿಸಬೇಕೆಂದು ಬಯಸಿದವು. ಆದರೆ ಸಮಯವೊಂದು ಬದಲಾಗಿದೆ. ಇಲ್ಲಿ ಮರದ ಧ್ವನಿಯಲ್ಲಿ ತುಸು ನೋವು ಮೂಡುತ್ತದೆ. 7 ವರ್ಷಗಳ ಹಿಂದೆ ಒಂದು ಅಪರಿಚಿತ ಆಲಯದ ಕಾಲುಚಪ್ಪರೆಯವರು ಎತ್ತರದ ಬಾನ್ಸಾಯ್ ಪಕ್ಕದಲ್ಲಿ ಬಂದು ನಿಂತರು. ಅವರು ನನ್ನ ಮೇಲೆ ಕಣ್ಣಿಟ್ರು. ನನ್ನ ಮರವನ್ನು ಕಡಿಯುವ ಆಲೋಚನೆ ಅವರ ಕಣ್ಣಿನಲ್ಲಿತ್ತು. ನನ್ನ ದೇಹದ ನೆಲದ ಜಗುಲಗಳಲ್ಲಿ ಫಾರ್ಮಾ ಕಂಪನಿಯ ಚೀಟಿಗಳ ಗುರುತು ಕಾಣಿಸುತ್ತಿತ್ತು. ಅಂದು ನನ್ನ ನೆರಳಿನಲ್ಲಿ ಮಲಗಿದ ಜಿಂಕೆಗಳು ಪಂಜರಕ್ಕೆ ಸಿಕ್ಕಿದಂತೆ ಓಡಿದವು. ಹಕ್ಕಿಗಳು ಗಾಬರಿಯಿಂದ ಹಾರಿದವು. ನಾನು ಗಟ್ಟಿಯಾಗಿ ನಿಂತಿದ್ದೆ. ಆದರೆ ನನ್ನ ಒಳಗಿನ ಶಾಖೆ ಒಡೆತಕ್ಕೆ ತಯಾರಾಗುತ್ತಿತ್ತು. ಅಂಜಲಿ ಈಗ ಮರದ ಬಲಪಕ್ಕದಿಂದ ನಡೆದು ಅದು ಹೇಳಿದ ಸ್ಥಳವನ್ನು ನೋಡುತ್ತಾಳೆ. ಅಲ್ಲಿ ಕತ್ತರಿಸಲ್ಪಟ್ಟ ಒಂದು ಶಾಖೆ ಇನ್ನೂ ಒಣಗಿಲ್ಲದೆ ಮಣ್ಣಲ್ಲಿ ಮಲಗಿತ್ತು. ಆದರೆ ಮರ ಮತ್ತೆ ನಡುರ ವೇಳೆಗೆ ತನ್ನ ಧ್ವನಿಯಲ್ಲಿ ಶಾಂತಿ ತಂದಂತೆ ಹೇಳುತ್ತದೆ. ಆ ಸಂದರ್ಭದಲ್ಲಿ ಒಂದು ಹುಡುಗಿ ನನ್ನ ಬಳಿಗೆ ಬಂದು, ಈ ಮರ ನಮ್ಮ ತಾಯಿ ಎಂದಳು. ಆಕೆಯು ಕಣ್ಣೀರಿಗೆ ಮಾತು ಕೊಟ್ಟಳು. ಆಕೆ ನನ್ನನ್ನು ಕಾಪಾಡಿದಳು. ಆಕೆಯ ಆತ್ಮದ ಧ್ವನಿ ನನ್ನೊಳಗೆ ನಗು ತರಿಸಿತು. ಅಂಜಲಿ ಆಶ್ಚರ್ಯದಿಂದ ಕೇಳುತ್ತಾಳೆ, ಆ ಹುಡುಗಿ ನಾನೇನು ಎಂದು ಕುತೂಹಲದಿಂದ ಕೇಳುತ್ತದೆ. ಅಲ್ಲ, ನೀನು ಇನ್ನೊಬ್ಬಳು. ಆದರೆ ನಿನ್ನ ಹೃದಯ ಕೂಡ ಅದರಂತೆಯೇ. ನಿನ್ನೊಳಗಿನ ನಿರಂತರವಾದ ಕೇಳುವ ಮನಸ್ಸು, ನಿನ್ನ ಸುಳ್ಳು ರಹಿತ ನೋಟ ಇವೇ ನನ್ನನ್ನು ಮತ್ತೆ ಮಾತಾಡಿಸಲು ಶಕ್ತಿ ನೀಡಿವೆ. ಹಿನ್ನೆಲೆಯಲ್ಲಿ ಸಣ್ಣ ಮೃದುವಾದ ಹಕ್ಕಿಯ ಹಾಡು, ನಿಷ್ಕಳಂಕ ಶಾಂತಿ. ಅಂಜಲಿ, ಇವತ್ತಿಗೂ ನಾನು ಕಾದಿರುವೆ. ಪ್ರತಿದಿನ ಏನಾದರೂ ನದಿಯ ಧ್ವನಿಯಂತೆ ಯಾರಾದರೂ ಬಂದು ನನ್ನನ್ನು ಕೇಳಲಿ ಎಂದು. ನಾನು ಮರ. ನನ್ನ ಕಾಲ ಮಾನವನಿಗಿಂತ ಹೆಚ್ಚು ಉದ್ದವಾದದ್ದಾದರೂ ನನ್ನ ಮಾತಿಗೆ ಕೇಳುವ ಕಿವಿ ಇಲ್ಲದೆ ನಾನು ಅರ್ಥವಿಲ್ಲದ ಕೋಲು. ಅಂಜಲಿ ಮರದ ತುಂಡಿನ ಮೇಲೆ ಕೈ ಇಟ್ಟು ಕಣ್ಣೀರಿಟ್ಟಳು. ಅವಳ ಒಳಗಿನ ತಾಳ್ಮೆ ಮರದ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾ ಎದೆಗೆ ಅಳಿಸುತ್ತಿದ್ದಳು. ಈಗ ನೀನು ನನ್ನ ಕಥೆ ಕೇಳಿದೆಯಲ್ಲ ಅಂಜಲಿ. ಈಗ ಈ ಕಾಡು ನಿನ್ನ ಜೊತೆ ಮಾತನಾಡುವುದು ಪ್ರಾರಂಭವಾಗಲಿದೆ. ಮರದ ಎಲೆಗಳು ನುಡಿಯಂತೆ ತಿರುವಾಗುತ್ತವೆ. ಗಾಳಿಯಲ್ಲಿ ಹಸಿರಾದ ಪರಿಮಳ ಹರಡುತ್ತದೆ.